ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಭಾರತ ಚಂದ್ರಯಾನ 4ಕ್ಕೆ ಸಜ್ಜಾಗಿರುವಾಗಲೇ ಶುಕ್ರಯಾನಕ್ಕೂ ಮುಂದಾಗಿದೆ. ಈ ತೀರ್ಮಾನ ಹಾಗೂ ಈ ಸಿದ್ಧತೆ ಪ್ರಗತಿ ಪಥದಲ್ಲಿರುವ ಭಾರತೀಯ ಸಮಾಜದಲ್ಲಿ ಹೊಸ ಉತ್ಸಾಹ ತಂದಿಟ್ಟಿದೆ. ಇಸ್ರೋ ಸಿದ್ಧಪಡಿಸಿ ಉಡಾವಣೆ ನಡೆಸಿದ ಚಂದ್ರಯಾನ 3ರ ಯಶಸ್ಸಿನ ಬಳಿಕ ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದ ಎದೆಗಾರಿಕೆ ಚಪ್ಪಲ್ ಇಂಚ್ಗೆ ಚಾತಿ ವಾಲೆ ದೇಶ್ ಎಂಬುವಷ್ಟರ ಮಟ್ಟಿಗೆ ಈ ಜಗತ್ತಿನಲ್ಲಿ ಅರಳಿ ನಿಂತಿದೆ. ಬಾಹ್ಯಾಕಾಶಯಾನದಲ್ಲಿ ಭಾರತ ಬಿಗ್ಗೆಸ್ಟ್ ಗೋಲ್ ಸೆಟರ್ ಎನ್ನುವುದು ಕೂಡ ಈಗ ಬಹಿರಂಗಗೊಂಡಿದೆ. ಇಂಥ ಸ್ಪೇಸ್ ತಂತ್ರಜ್ಞಾನದಲ್ಲಿ ಜಗತ್ತಿನ ಮುಂದೆ ಭಾರತದ ಶುಕ್ರ ಗ್ರಹಯಾನ ಜೋಡಿಕೊಳ್ತಾ ಇದೆ. ಮಂಗಳ ಗ್ರಹ, ಚಂದ್ರ, ಸೂರ್ಯಗ್ರಹಗಳ ಬಳಿಕ ಇದೀಗ ಭಾರತ ಶುಕ್ರ ಗ್ರಹದ ಅಂಗಳಕ್ಕೂ ಯಾನ ನಡೆಸಲು ಸಜ್ಜಾಗಿದೆ. ನಮ್ಮ 3ನೇ ಚರಣದ ಸರ್ಕಾರಕ್ಕೆ 100 ದಿನಗಳ ಶತಕದ ಸಂಭ್ರಮ ಮೈತುಂಬಿಕೊಂಡ ಗಳಿಗೆಯಲ್ಲಿ ಮಂತ್ರಿ ಪರಿಷತ್ತು ಶುಕ್ರಯಾನಕ್ಕೆ ಅನುಮೋದನೆ ಕೊಟ್ಟಿದೆ. ವೀನಸ್ ಆರ್ಬಿಟರ್ ಮಷಿನ್ ಅಭಿವೃದ್ಧಿಗೂ ಸಹ ಮೋದಿ ಸಂಪುಟ ಹಸಿರು ನಿಶಾನೆ ತೋರಿದೆ. ವೀನಸ್ ಕುರಿತ ಅನ್ವೇಷಣೆ ಹಾಗೂ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರದ ಈ ತೀರ್ಮಾನ ಮಹತ್ವದ ಹೆಜ್ಜೆಯಾಗಿದೆ. ಪ್ರೇಕ್ಷಕರೇ, ಇದಕ್ಕಿಂತಲೂ ಹೆಚ್ಚು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಂದ್ರೆ ನಮ್ಮ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹಕೂಟಗಳ ಗ್ರಹವಾಗಿದ್ದಾನೆ ಶುಕ್ರ ಎಂಬುವ ಅಂಶ. ಈ ಶುಕ್ರನ ಅಂಗಳವನ್ನು ತಲುಪಲು ನಮ್ಮ ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನದ ಜವಾಬ್ದಾರಿ ನ್ಯಾಚುರಲ್ ಆಗಿ ಇಸ್ರೋ ಭುಜಕ್ಕೆ ಏರುವುದೇ ನಿಶ್ಚಿತ ಅಲ್ವಾ? ಈಗ ಇಂತಹ ಶುಕ್ರ ಗ್ರಹಯಾನದ ಬಾಹ್ಯಾಕಾಶ ನೌಕೆಯ ಅಭಿವೃದ್ಧಿ ಮತ್ತು ಉಡಾವಣೆಯ ರೆಸ್ಪಾನ್ಸಿಬಿಲಿಟಿಯನ್ನ ನಮ್ಮ ಇಸ್ರೋ ಲೀಡರ್ ಸೋಮನಾಥ್ ಟ್ರೂಪ್ ಪಡೆದುಕೊಳ್ಳಲಿದೆ. ಶುಕ್ರ ಗ್ರಹಯಾನದ ಸಿದ್ಧತೆಯ ಎಲ್ಲವೂ ಲೆಕ್ಕಾಚಾರದಂತೆ ಸಾಗಿ ಬಂದರೆ ಬರುವ 2028ರ ಮಾರ್ಚ್ ವೇಳೆಗೆ ಶುಕ್ರಯಾನ ಸಾಧ್ಯವಾಗಬಹುದು ಎಂಬುವ ನಿರೀಕ್ಷೆ. ಶುಕ್ರನ ಅಂಗಳದ ಈ ಯಾನಕ್ಕಾಗಿ 1236 ಕೋಟಿ ರೂಪಾಯಿ ಅನುದಾನ ನಿಗದಿಯಾಗಿದೆ. ಇದೇ ವೇಳೆ ಈ ಮೊತ್ತಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೂಡ ನೀಡಿದೆ. ಸದ್ಯ ಇದರಲ್ಲಿ ಅಂದಾಜು 824 ಕೋಟಿ ರೂಪಾಯಿ ಶುಕ್ರನ ಅಂಗಳಕ್ಕೆ ಇಳಿಯುವ ಬಾಹ್ಯಾಕಾಶ ನೌಕೆ ಸಿದ್ಧಪಡಿಸಲು ಖರ್ಚಾಗಲಿದೆ. ವೀಕ್ಷಕರೇ, ನಮ್ಮ ಇಸ್ರೋದಿಂದ ನೆಕ್ಸ್ಟ್ ಜನರೇಷನ್ ಉಪಗ್ರಹ ಉಡಾವಣಾ ವಾಹನ ಅಭಿವೃದ್ಧಿಪಡಿಸಲು ಸಹ ಇದೇ ಸಂದರ್ಭದಲ್ಲಿ ಸಂಪುಟ ಅನುಮೋದನೆ ನೀಡಿದೆ. ಹೀಗಾಗಿ ಭಾರತದಲ್ಲಿ ಕಡಿಮೆ ವೆಚ್ಚದ ಬಾಹ್ಯಾಕಾಶ ಉಡಾಯನ ವಾಹನಗಳು ಸಿದ್ಧಗೊಳ್ಳಲು ಅವಕಾಶವಾದಂತಾಗುತ್ತದೆ. ಇದೊಂದು ಕೇಂದ್ರ ಸರ್ಕಾರದ ಮಹತ್ತರವಾದ ತೀರ್ಮಾನ ಎಂದು ನಾವು ಹೇಳಬಹುದು. ಮತ್ತೊಂದು ಮಹತ್ವದ ತೀರ್ಮಾನ ಭಾರತೀಯ ಅಂತರಿಕ್ಷ ನಿಲ್ದಾಣ. ಸ್ಪೇಸ್ ಸೈನ್ಸ್ ರಿಸರ್ಚ್ಗಳಿಗೆ ಅಂತರಿಕ್ಷ ನಿಲ್ದಾಣ ಇದಾಗಲಿದೆ. ಈ ನಿಲ್ದಾಣ 2035ರ ವೇಳೆಗೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಆದರೆ 2028ಕ್ಕೆ ಈ ನಿಲ್ದಾಣದಲ್ಲಿ ಪ್ರಾಯೋಗಿಕ ಹಾರಾಟ ಮತ್ತು ನಿಲುಗಡೆಯ ಕಾರ್ಯ ಚಾಲ್ತಿಗೆ ಬರಲಿದೆ ಎಂಬ ವಿಷಯ ಉತ್ಸಾಹದ ಸಂಗತಿ. ಶುಕ್ರನ ಬಗ್ಗೆ ಇನ್ನೊಂದಿಷ್ಟು ವಿಚಾರವಾಗಿ ನೋಡೋದಾದರೆ, ಈ ವೀನಸ್ ನಮ್ಮ ಸೂರ್ಯನಿರುವ ಗ್ರಹಗಳ ಚಕ್ರದಲ್ಲಿ ಸೂರ್ಯನಿಗೆ 2ನೇ ಗ್ರಹವಾಗಿದ್ದಾನೆ. ಈ ಶುಕ್ರ ಭೂಮಿಯ ಮೇಲಿನ ಗ್ರಹ. ಶುಕ್ರನ ಮೇಲ್ಮೈ ಸರಾಸರಿ ತಾಪಮಾನ 737 ಕ್ಕಿದ್ದರೆ ಸಮುದ್ರ ಮಟ್ಟದಲ್ಲಿ ಭೂಮಿಯ ಒತ್ತಡಕ್ಕಿಂತ 92 ಪಟ್ಟು ಹೆಚ್ಚಾಗಿದೆ. ಶುಕ್ರ ಜಾಗತಿಕವಾದ ಡೈಆಕ್ಸೈಡ್ನಿಂದ ಕೂಡಿದ್ದಾನೆ. ಇಂಥ ಪರಿಸ್ಥಿತಿಗಳಿಂದಾಗಿ ಇಂಗಾಲದ ಡೈಆಕ್ಸೈಡನ್ನು ಶುಕ್ರನ ಮೇಲ್ಮೈಯಲ್ಲಿ ಸೂಪರ್ ಕ್ರಿಟಿಕಲ್ ಸ್ಥಿತಿಗೆ ಸಂಕುಚಗೊಳಿಸುವುದು ಉಂಟು. ಇದು ಶುಕ್ರನ ಕುರಿತಾಗಿ ಜಸ್ಟ್ ನ್ಯಾನೋ ಇನ್ಫಾರ್ಮೇಷನ್. ಇಂಥ ಶುಕ್ರ ಗ್ರಹನ ಅಂಗಳದಲ್ಲಿ ಓಡಾಡಿಕೊಂಡು ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಒಟ್ಟು ಹಾಕಿಕೊಳ್ಳಲು ಮತ್ತು ಜಗತ್ತಿಗೆ ತನ್ನ ಸಾಮರ್ಥ್ಯ ತೋರಿಸಲು ಭಾರತ ಕಾತುರದಲ್ಲಿದೆ. ಬಾಹ್ಯಾಕಾಶದಲ್ಲೂ ಭಾರತ ವಿಶ್ವಗುರುವಾಗುವ, ವಿಜ್ಞಾನದ ಶಕ್ತಿ ವಿಕಸಿತವಾಗುವ ಭಾರತದ ನಡುಗೆಯ ಗೋಲ್ ಎಂಬುದು ಶೀಘ್ರ ಬಹಿರಂಗಗೊಳ್ಳಲಿದೆ. ಸೈನ್ಸ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ.